ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಶಿವಮೊಗ್ಗದಲ್ಲಿದ್ದೀವಿ. ಓಂ ಅನಘಾಯ ನಮಃ. ಇಲ್ಲಿಂದ ನಾವು ಬೆಡ್ರೂಮ್ಗೆ ಹೋಗ್ತೀವಿ. ಈಗ ಬೆಡ್ರೂಮಿನ ಬಾಗಿಲು ಕೂಡ ಸರಿಯಾಗಿದೆ. ಬೆಡ್ರೂಮಿನ ಬಾಗಿಲು ಕರೆಕ್ಟ್ ಆಗಿದೆ. ಅದೇ ಬಾಗಿಲು ನೇರಕ್ಕೆ ನಾನು ವಿಂಡೋ ಬರ್ಬೇಕಂತೀವಿ ನೋಡಿ. ಅದೇ ಥರ ವಿಂಡೋ ಇದೆ. ಈ ಥರ ವಿಂಡೋ ಬಂದಾಗ ಈ ವಿಂಡೋಗಳನ್ನ ತೆಗೆದಿಡಬೇಕು. ವಿಂಡೋ ಮಾಡಿಸೋ ಉದ್ದೇಶ ಏನು? ಗಾಳಿ ಮನೆಯಲ್ಲಿ ಸಂವಹನ ಆಗಲಿ ಅಂತೇಳಿ. ಕ್ರಾಸ್ ವೆಂಟಿಲೇಷನ್ನು ಎಲ್ಲ ಕತೆ ಹೇಳ್ತೀವಿ ನಾವು. ವಿಂಡೋ ಎಲ್ಲ ಕೊಡ್ತೀವಿ, ನೀವು ಓಪನೇ ಮಾಡೋದಿಲ್ಲ. ಓಪನ್ ಮಾಡದೇ ಇರೋ ವಿಂಡೋ ಮಾಡ್ಕೊಂಡು ಏನು ಪ್ರಯೋಜನ? ಓಪನ್ ಮಾಡ್ಕೊಳ್ಳಿ, ವಿಂಡೋಗಳನ್ನು ಬಳಕೆ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ವಾರ್ಡ್ರೋಬ್ಗಳನ್ನ ಯಾವ್ಯಾವ ಜಾಗದಲ್ಲಿ ಇಡಬೇಕು ಆ ಜಾಗದಲ್ಲಿ ಇಟ್ಕೊಂಡಿದ್ದಾರೆ, ಅದರಲ್ಲೇನೂ ತೊಂದರೆ ಇಲ್ಲ. ಆದರೆ ಬಾತ್ರೂಮ್ ಅಂತ ಮಾಡ್ಕೊಂಡಾಗ ಬಾತ್ರೂಮಿನ ನೀರೆಲ್ಲಿ ಹೋಗಬೇಕು, ಕಮೋಡಲ್ಲಿ ಇರಬೇಕು ಅಂತ ಒಂದು ಆಲ್ರೆಡಿ ವಿಡಿಯೋ ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಅದರಲ್ಲಿ ಅರ್ಥ ಮಾಡ್ಕೋತೀರಾ. ಅದೇ ರೀತಿ ಈ ಬಾತ್ರೂಮು ಯಾವುದೇ ತೊಂದರೆಯನ್ನು ಕೊಡ್ತಾ ಇಲ್ಲ. ಯುಟಿಲಿಟಿ ಅಂತನೋ ಬಾತ್ರೂಮ್ ಅಂತನೋ ಒಂದು ಏರಿಯಾವನ್ನು ಅಂದರೆ ವಾಯುಮೂಲೆಯನ್ನು ಸಂಪೂರ್ಣ ಬಳಕೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಈ ಗೋಡೆ ಅಂದರೆ ಈ ಭಾಗದಿಂದ ಈ ಕಡೆನೇ ಇರಬೇಕು. ಈ ಕಡೆ ಆದಷ್ಟು ಅವಾಯ್ಡ್ ಮಾಡಬೇಕು ನಾವು. ಈಗ ಅನಿವಾರ್ಯವಾಗಿ ಮಾಡಿಕೊಂಡಾಗ ಅಟ್ಲೀಸ್ಟ್ ಅವಕ್ಕೊಂದು ವ್ಯವಸ್ಥಿತವಾಗಿ ಒಂದು ಶಿಫ್ಟ್ ಮಾಡಿಕೊಂಡು ಆದಷ್ಟು ನಾವು ಈ ಗೋಡೆಯಲ್ಲೇ ಬರೋ ಥರ ಮಾಡ್ಕೋಬೇಕು. ಅವುಗಳನ್ನ ನಾವು ಈ ಕಡೆ ಹೋದಂಗೂ ಏನಾಯ್ತು ಹೇಳಿ, ಈ ಭಾಗ ಈ ಒಂದು ಝೋನ್ಗೆ ಇದು ಈಶಾನ್ಯ ಆಯಿತು, ಟೋಟಲ್ ಮನೆಗೆ ಇದು ಉತ್ತರ ಆಯಿತು. ಈ ಭಾಗದಲ್ಲಿ ನಾವು ಗಲೀಜನ್ನು ಮಾಡ್ತಾ ಇದ್ದರೆ, ಗಲೀಜು ಬಟ್ಟೆಗಳನ್ನು ತೊಳಿತಾ ಇದ್ದರೆ, ಇದು ಕುಬೇರ ಬರ್ತಕ್ಕಂಥ ಜಾಗ. ಅಂಥ ಜಾಗದಲ್ಲಿ ನಾವು ದೋಷವನ್ನು ಮಾಡ್ಕೋತೀವಿ. ಅದಕ್ಕೆ ಇಲ್ಲಿ ವಿಂಡೋ ಕೊಟ್ಟಿದ್ದೀವಿ, ಎಲ್ಲ ಸರಿಯಾಗಿ ಮಾಡ್ಕೊಂಡಿದ್ದೀವಿ. ಇದನ್ನೊಂದು ಶಿಫ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಚಾರವನ್ನು ಫಾಲೋ ಮಾಡಿ. ಈ ಬಾತ್ರೂಮ್ ಕರೆಕ್ಟಾಗಿದೆ. ಈ ಬಾತ್ರೂಮಲ್ಲಿ ಹೋಗ್ತಕ್ಕಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಕರೆಕ್ಟಾಗಿದೆ. ಯಾವ್ದು ಸರಿ ಇದೆಯೋ ಅದನ್ನು ಸರಿ ಅಂತಲೇ ಇರಬೇಕಾಗತ್ತೆ. ಸೊ ಈ ಬಾಗಿಲು ಕೂಡ ಒಳ್ಳೆ ಬಾಗಿಲೇ, ಇದರಿಂದ ಯಾವುದೇ ದೋಷ ಇಲ್ಲ. ನೋಡಿ, ಅಡುಗೆ ಮನೆಗೆ ಈ ಎಂಟ್ರಿ ತುಂಬ ಒಳ್ಳೆ ಎಂಟ್ರಿ. ಆದರೆ ಇಲ್ಲಿಂದ ನಾನು ಒಳಗೆ ಬರ್ತೀನಿ, ದೇವ್ರ ಮನೆಗೆ ಟರ್ನ್ ಆಗ್ತೀನಲ್ಲ, ಈ ಎಂಟ್ರಿ ರಾಂಗ್ ಆಗುತ್ತೆ. ಎಲ್ಲ ಎಂಟ್ರಿಗಳು ಮ್ಯಾಟ್ರ್ ಆಗ್ತವೆ. ಅದರಲ್ಲಿ ಕೂಡ ದೇವರ ಮನೆ ಎಂಟ್ರಿ ಅಂದಾಗ ದೇವರ ಮನೆ ಎಂಟ್ರಿ ಒಳ್ಳೆ ಸ್ಥಾನದಿಂದ ಇರಬೇಕು. ಮತ್ತು ದೇವರ ಮನೆ ಮುಂದೆ ಬನ್ನಿ, ಈ ಕಡೆ ಬನ್ನಿ. ಇವಾಗ ದೇವರ ಎದುರುಗಡೆ ಈ ಥರ ಗೋಡೆಯನ್ನು ಕಟ್ಟಿ ಬ್ಲಾಕ್ ಮಾಡ್ಕೋಬೇಡಿ. ಈ ಬ್ಲಾಕ್ ಮಾಡ್ತಕ್ಕಂಥದ್ದು ಎನರ್ಜಿಗಳನ್ನ ಬ್ಲಾಕ್ ಮಾಡ್ದಂಗೆ ಆಯ್ತು. ಸೊ ಇಲ್ಲಿಂದ ದೇವರ ಎನರ್ಜಿ ನಮ್ಮ ಮನೆಗೆಲ್ಲ ಬರಬೇಕು. ನಾವು ಈ ರೀತಿಯ ಗೋಡೆ ಕಟ್ಟಿ ಬ್ಲಾಕ್ ಮಾಡೋ ಹಾಗಿಲ್ಲ. ಈ ದೇವರ ಮನೆ ಮೇಲೆ ಒಂದು ಗೋಪುರವನ್ನು ಮಾಡ್ಕೊಳ್ಳಿ, ಅದಕ್ಕೊಂದು ಕಳಶವನ್ನು ಕೊಡಿ. ಇಷ್ಟೊಂದು ಮಾಡಿದ್ದೀರಾ, ಅದೊಂದು ಮಾಡ್ಕೊಳ್ಳೋದು ಕಷ್ಟ ಏನಲ್ಲ. ಆಮೇಲೆ ದೇವ್ರ ಮನೆಯಲ್ಲಿ ನಾವು ಕಟ್ಟೆ ಅಂಥೇಳಿ ಈ ಒಂದಷ್ಟು ಜನ ಕಟ್ಟೆ ಮಾಡ್ಕೋಬೇಕು, ಅದನ್ನು ಒಳ್ಳಾಗಿ ಬಿಡಬಾರ್ದು ಅಂತ ಹೇಳ್ತಾರೆ. ಇಷ್ಟು ಎತ್ತರ, 2 ಅಡಿ ಎತ್ತರ, ಇಷ್ಟೊಂದು ಫಿಲ್ಲಿಂಗ್ ಮಾಡಿ ಇಷ್ಟು ದೊಡ್ಡ ಕಟ್ಟೆ ಮಾಡ್ಕೊಂಡಾಗ ಈ ಕಟ್ಟೆ ಮನೆಯ ಪುರುಷರನ್ನು ವೀಕ್ ಮಾಡುತ್ತೆ. ಯಾಕಂದರೆ ನೋಡಿ, ಸಂಪೂರ್ಣ ತೂಕವನ್ನು ನಾವಿಲ್ಲಿ ಹಾಕ್ಬಿಡ್ತೀವಿ. ಅದಕ್ಕೆ ಇವತ್ತಿನ ವ್ಯವಸ್ಥೆಯಲ್ಲಿ ಎಷ್ಟು ಅನುಕೂಲ ಇದೆಯೋ ಆ ಅನುಕೂಲಗಳನ್ನು ಬಳಸ್ಕೊಳ್ಳಿ. ಮುಂಚೆ ಅನುಕೂಲ ಇರಲಿಲ್ಲ. ಮುಂಚೆ ಈ ಕಲ್ಲುಗಳು ಅವೆಲ್ಲ ನಂತರ ಸಿಗ್ತಾ ಇರುವಂಥದ್ದು. ಮುಂಚೆ ಏನಾಗ್ತಿತ್ತು, ಮಣ್ಣನ್ನು ತುಂಬಿ ಇಟ್ಟಿಗೆಗಳನ್ನ ಕಟ್ಟಿ ಆ ಥರನೇ ಕಟ್ಟೆ ಮಾಡಬೇಕಾಗ್ತಿತ್ತು. ಹಾಗಾಗಿ ಅವೆಲ್ಲವನ್ನು ಮಾಡುವಾಗ ನನ್ನ ದೇವ್ರ ಮನೆ ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡಿ ಅನುಕೂಲ ಮಾಡ್ಕೊಳ್ಳಿ. ಈ ದೇವರ ಮನೆ ಬಾಗಿಲು ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬ ಒಳ್ಳೆ ಬಾಗಿಲು ಅಂತ ಕರಿತೀವಿ. ಈ ರೀತಿಯಾಗಿ ಡಬಲ್ ಡೋರ್ ಇದ್ದು ಇದು ಗಂಟೆಗಳಿದ್ದಾಗ ಇದು ಉತ್ತಮ ಬಾಗಿಲು. ಸಿಂಪಲ್ ಆಗಿ ಅಡುಗೆ ಮನೆ ಮಾಡ್ಕೋಬೋದಾ? ಸಿಂಪಲ್ ಆಗಿ ಅಡುಗೆ ಮನೆ ಮಾಡ್ಕೋಬೋದು. ಯಾವುದೇ ದೋಷ ಇಲ್ಲದೆ ಇರೋ ಥರ ಅಡುಗೆ ಮನೆ ಮಾಡ್ಕೋಬೋದು. ಅದನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ, ವಾರ್ಡ್ರೋಬ್ಗಳು ತುಂಬ ಸ್ಟೋರೇಜ್ ಅವಶ್ಯಕತೆನೂ ಇರಲ್ಲ. ಏನಾಗ್ಬಿಡುತ್ತೆ, ನಾವು ಕೆಳಗಡೆ ಬೇಕಾದರೆ ನೀವು ಡೋರ್ಗಳು ಮುಚ್ಚೋ ಥರ ನೋಡಿ, ಇಲ್ಲೆಲ್ಲ ಬಾಕ್ಸ್ಗಳಿದೆ, ಇವುಗಳಿಗೆ ಮುಚ್ಚೋದಕ್ಕೊಂದು ಬಾಗಿಲುಗಳು ಮಾಡ್ಕೊಂಡ್ಬಿಟ್ರೆ ಇದರಂತ ಒಳ್ಳೆ ಅಡುಗೆ ಮನೆ ಯಾವುದೇ ಇಲ್ಲ. ಯಾಕಂದ್ರೆ ನೋಡಿ, ಎಷ್ಟು ಗಾಳಿ ಬೆಳಕು ಆಡುತ್ತೆ ಇಲ್ಲಿ. ನಾವೇನಾದ್ರೂ ಇಲ್ಲಿ ಬಾಕ್ಸ್ಗಳು ಹಾಕೊಂಡ್ಬಿಟ್ರೆ ಇಲ್ಲಿ ಗಾಳಿ ಬೆಳಕು ಆಡೋದಿಲ್ಲ. ತುಂಬ
ಏನೋ ಕ್ಲಟರಿ ಆಗುತ್ತೆ, ತುಂಬ ಕ್ಲಮ್ಸಿ ಆಗುತ್ತೆ, ತುಂಬ ಒಂದು ಬಾಕ್ಸ್ಗಳೇ ತುಂಬಿಸ್ಬಿಟ್ಟಿರ್ತಾರೆ ಎಷ್ಟೋ ಕಡೆ. ಆ ರೀತಿಯಾದ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಇಲ್ಲಿ ನೋಡಿ ಎಷ್ಟು ಫ್ರೀಯಾಗಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ಫ್ರೀಯಾಗಿ ಬಿಟ್ಕೊಂಡು ಇಲ್ಲಿ ನೋಡಿ ಈಶಾನ್ಯದಲ್ಲಿ ಸಿಂಕನ್ನು ಕೊಟ್ಟು ಈ ಕಿಟಕಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಏನು ತೊಂದರೆ ಬರಲ್ಲ. ನೋಡಿ ಇಲ್ಲಿ ಅಡುಗೆ ಮನೆಯಲ್ಲಿ ಆಗ್ನೇಯದಲ್ಲಿ ಗ್ಯಾಸ್ ಒಲೆ ಬಂದಿದೆ, ಮತ್ತೆ ಏನು ಬೇರೆ ಏನು ತೊಂದರೆ ತೋರಿಸ್ತಾ ಇಲ್ಲ ಇಲ್ಲಿ. ಈ ರೀತಿಯಾಗಿ ಈ ಕಟ್ಟೆ ಏನು ಮಾಡಿದ್ದಾರೆ, ಇದನ್ನ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಥರ ಯೂಸ್ ಮಾಡ್ಬೋದು. ಈ ಕಡೆ ಚೇರ್ ಹಾಕಿ ಇಲ್ಲಿ ಕುತ್ಕೊಂಡು ತಿನ್ಬೋದು. ತಿನ್ಬೇಕಾದ್ರೆ ಪೂರ್ವಕ ಮುಖ ಹಾಕಿರೋದು. ಅದೇ ರೀತಿ ನೋಡಿ ಸಿಂಕಿನ ವ್ಯವಸ್ಥೆ ಈ ಭಾಗದಲ್ಲಿ, ಈ ಜಾಗದಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ. ನಾವು ಎಲ್ಲೆಂದರಲ್ಲಿ ಸಿಂಕ್ ಮಾಡ್ಬೋದಾ? ಇಲ್ಲ. ಯಾಕಂದ್ರೆ ಕೆಲವೊಂದು ಸಿಂಕ್ಗಳು ಖರ್ಚು ಕೂಡ ಮಾಡಿಸುತ್ತೆ. ನೀರು ಹೇಗೆ ನಾವು ಖರ್ಚು ಮಾಡ್ತಾ ಇರ್ತೀವೋ ಹಾಗೆ ಕೆಲವೊಂದು ಭಾಗದಲ್ಲಿ ನೀರು ಖರ್ಚು ಮಾಡಿದಷ್ಟು ನಮಗೆ ಸಮೃದ್ಧಿ ಬರುತ್ತೆ, ಇನ್ನು ಕೆಲವೊಂದು ಭಾಗದಲ್ಲಿ ನೀರು ಖರ್ಚು ಮಾಡಿದಷ್ಟು ಸಮೃದ್ಧಿ ಹೋಗುತ್ತೆ. ವ್ಯತ್ಯಾಸ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಈ ಸಿಂಕ್ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಅಕಸ್ಮಾತ್ ತುಂಬ ಅನಿವಾರ್ಯ ಆಗಿಬಿಟ್ರೆ ಈ ಮೂಲೆಯಲ್ಲಿ ಮಾಡ್ಕೋಬೋದು. ಮತ್ತು ಈ ಫ್ರಿಜ್ಜನ್ನು ಏನಾದರೂ ಅಡುಗೆ ಮನೆಯಲ್ಲಿ ಶಿಫ್ಟ್ ಮಾಡೋಕ್ಕಾದರೆ ಅಡುಗೆ ಮನೆಯಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಮೆಟ್ಲು ವಿಚಾರ ಅಂತ ಬಂದಾಗ ನಾವು ಕೆಲವೊಂದು ಸಲ ಮೆಟ್ಲಲ್ಲಿ ತಪ್ಪು ಮಾಡ್ಕೋತೀವಿ. ಆ ಮೆಟ್ಲಲ್ಲಿ ಏನಂದರೆ ಈ ಲಾಭ ನಷ್ಟದ್ದೇ ಕನ್ಫ್ಯೂಷನ್ ಎಲ್ಲರಿಗೂ ಇದೆ. ಲಾಭ ನಷ್ಟದ ಕನ್ಫ್ಯೂಷನ್ ಎಷ್ಟಿದೆಯೋ ಅಷ್ಟೇ ಎಲ್ ಶೇಪ್ ಮೆಟ್ಲದ್ದು ಇಟ್ಕೋಬೇಕು. ಯಾಕಂದರೆ ಎಲ್ ಶೇಪ್ ಮೆಟ್ಲುಗಳು ಕೊಡಬೇಡಿ ಮನೆಗೆ, ಅದನ್ನು ಅವಾಯ್ಡ್ ಮಾಡಿ. ಆಮೇಲೆ ಇಲ್ಲಿಂದ ಮತ್ತೆ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದು ಅಪ್ರಿಷಿಯೇಬಲ್. ಯಾಕಂದರೆ ಕಾಮನ್ ಬಾತ್ರೂಮೇ ತುಂಬ ಒಳ್ಳೆಯದು. ಅಟ್ಯಾಚ್ ಬಾತ್ರೂಮ್ಗಳು ಅಷ್ಟೊಂದು ಒಳ್ಳೆಯದಲ್ಲ ಮನೆಗೆ. ಇಲ್ಲಿ ಕೂಡ ಕೆಲವೊಂದು ನೋಡಿ, ಅದೇ ಬಾಗಿಲು ನೇರವಾಗಿ ಕಿಟಕಿ ಕೊಡ್ತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಾಗಿಲು ನೇರವಾಗಿ ಕಿಟಕಿ ಇದೆ. ಇವೆಲ್ಲ ಕ್ರಾಸ್ ವೆಂಟಿಲೇಷನ್ಗೆ ಅನುಕೂಲ ಆಗುತ್ತೆ. ಸೊ ಈ ಭಾಗಗಳಲ್ಲಿ ಕಬೋರ್ಡ್ಗಳನ್ನ ಮಾಡಿಕೊಂಡು ಇವೆಲ್ಲ ಈ ಸ್ಟಡಿ ಟೇಬಲ್ ಇವೆಲ್ಲ ತೆಗೆದುಬಿಡ್ಬೇಕು ಬೆಡ್ರೂಮಿಂದ. ಬೆಡ್ರೂಮಲ್ಲಿ ಮಲಗುವ ಕೆಲಸ ಮಾತ್ರ ಮಾಡಬೇಕು. ಬೆಡ್ರೂಮಲ್ಲಿ ನಾವು ಓದುವಂಥದ್ದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಓದುವಂಥದ್ದು ಅಥವಾ ಕೆಲಸ ಮಾಡುವಂಥದ್ದು ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಮಲಗೋ ಕೋಣೆಯನ್ನು ಓದೋ ಕೋಣೆಯನ್ನು ಮಿಕ್ಸ್ ಮಾಡಬೇಡಿ. ಅದರಲ್ಲೂ ಎಸ್ಪೆಷಲಿ ಓದೋ ಮಕ್ಕಳು ಮನೆಯಲ್ಲಿದ್ದರೆ ಮಲಗೋ ಕೋಣೆಯಲ್ಲಿ ಯಾವುದೇ ರೀತಿ ಓದೋ ವ್ಯವಸ್ಥೆ ಮಾಡಿಕೊಡ್ಬೇಡಿ. ಓದೋಕ್ಕಂತಲೇ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡಿಕೊಡಿ. ಅವ್ರು ಅಲ್ಲಿ ಓದ್ಕೊಳ್ಳಿ, ಇಲ್ಲಿ ಬಂದು ಮಲ್ಕೊಳ್ಳಿ. ಬಾಗಿಲು ನೇರವಾಗಿ ಇಲ್ಲೊಂದು ಬಾಗಿಲಿದೆ. ಸೊ ಈ ರೀತಿಯಾಗಿ ಮಾಡ್ಕೊಂಡಾಗ ಏನು ತೊಂದರೆ ಇಲ್ಲ. ಈ ಬಾಗಿಲು ಕೂಡ ಒಳ್ಳೆಯ ಸ್ಥಾನದ ಬಾಗಿಲು. ನಾವು ಟೆರೆಸಿಗೆ ಬಂದಾಗೂ ಟೆರೆಸಲ್ಲಿ ಏನು ಮಿಸ್ಟೇಕ್ ಮಾಡ್ತೀವಿ ಅಂದರೆ, ಈ ಬಟ್ಟೆ ತೊಳೆಯೋ ಜಾಗ ಎಲ್ಲೆಂದ್ರಲ್ಲಿ ಮಾಡಕ್ಕೆ ಬರಲ್ಲ. ನೋಡಿ ಇಲ್ಲಿ ಅಗ್ನಿಯಲ್ಲಿ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಅಗ್ನಿಯ ಜಾಗದಲ್ಲಿ ಬಟ್ಟೆ ತೊಳೆಯುವಂಥ ವ್ಯವಸ್ಥೆ ಯಾವುದೇ ರೀತಿಯಲ್ಲಿ ನಿಮಗೆ ಅನುಕೂಲಕರ ಅಲ್ಲ. ಅದು ವಾಸ್ತು ವಿರುದ್ಧ ಅಂತ ಹೇಳ್ತೀವಿ. ಒಂದು ಫೈನಾನ್ಷಿಯಲ್ ಲಾಸಸ್ನ ಮಾಡೋದ್ರ ಜೊತೆಗೆ ಇನ್ನೂ ಒಂದಷ್ಟು ಕ್ಲೇಶ ಕಲಗಳಿಗೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಈ ಭಾಗದಲ್ಲಿ ನೀರಿನ ವ್ಯವಸ್ಥೆ ಮಾಡ್ಕೋಬೇಡಿ. ಯಾವುದೇ ರೀತಿಯಲ್ಲಿ ನೀರನ್ನ ಬಳಕೆ ಮಾಡೋದಂತ ವ್ಯವಸ್ಥೆ ಮಾಡ್ಕೋಬೇಡಿ. ಅದೇ ರೀತಿ ನೋಡಿ, ಇಲ್ಲಿ ಪೂರ್ವದ ಅಗ್ನಿ ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಬಾಲ್ಕನಿ ಥರ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ನಿಂತ್ಕೊಳ್ಳೋ ಥರ ಒಂದು ವ್ಯವಸ್ಥೆಯನ್ನು ಪೂರ್ವ ಅಗ್ನಿಯಲ್ಲಿ ಮಾಡ್ಕೊಂಡಿದ್ದಾರೆ. ಪೂರ್ವ ಅಗ್ನಿಯಲ್ಲಿ ಈ ರೀತಿಯಾದ ವ್ಯವಸ್ಥೆ ಏನಿದೆ, ಇದು ಮನೆಯ ಹೆಣ್ಣು ಮಗಳ ಜೀವನದಲ್ಲಿ ವ್ಯತ್ಯಾಸ ಮಾಡುತ್ತೆ. ಮದುವೆ ಜೀವನ, ಅದೇ ರೀತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮಾಡುತ್ತೆ. ಮನೆಯ ಯಜಮಾನಿಗೂ ಕೂಡ ಆರೋಗ್ಯ ವ್ಯತ್ಯಾಸ ಮಾಡುತ್ತೆ. ಹೊಟ್ಟೆ, ಶುಕ್ರಾಂಗಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಾಗಿರ್ಬೋದು, PCOD, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು UTI ಅಂತ ಕರಿತೀವಿ, ಯೂರಿನರಿ ಡಿಸೀಸ್ಗಳು ಅಂತ ಕರಿತೀವಿ. ಆ ಥರದ ಒಂದು ಸಮಸ್ಯೆಗಳನ್ನು, ಅನಾರೋಗ್ಯಗಳನ್ನು ದಾರಿ ಮಾಡಿಕೊಡುತ್ತೆ. ಅದಕ್ಕೆ ಇಲ್ಲಿಂದ ಎಂಟ್ರಿ ನೋಡಿ, ಇಲ್ಲಿಂದ ಎಂಟ್ರಿ ಕೂಡ ಆಗ್ತಾ ಇದ್ದೀವಿ, ಮುಂದೆ ಕೂಡ ಬರ್ತಾ ಇದ್ದೀವಿ. ಸೊ ನಾನು ಅದೇ ಹೇಳ್ತಿದ್ದೀನಲ್ಲ, ನನ್ನ ಬಾಲ್ಕನಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಏನು ಹೇಳಿದ್ದೀನಿ, ನಾವು ಎಲ್ಲಿ ನಡ್ಕೊಂಡು ಓಡಾಡ್ತೀವೋ ಅದೆಲ್ಲ ಎಕ್ಸ್ಟೆಂಡ್ ಅಂತ. ನಾವು ಈ ಭಾಗದಲ್ಲಿ ನಡ್ಕೊಂಡು ಓಡಾಡ್ತಾ ಇದ್ದೀವಿ, ಮುಂದಕ್ಕೆ ಬರ್ತಾ ಇದ್ದೀವಿ, ಇಲ್ಲಿ ನಿಂತ್ಕೋತಾ ಇದ್ದೀವಿ. ಸೊ ಇದು ಎಕ್ಸ್ಟೆಂಡ್ ಅಂತ ಭಾಸ ಆಗುತ್ತೆ. ಸೊ ಇದು ಎಕ್ಸ್ಟೆಂಡ್ ಆದಾಗ ಇದಕ್ಕೊಂದು ರೆಕ್ಟಿಫಿಕೇಶನ್ ಏನು, ಎಕ್ಸ್ಟೆಂಡನ್ನು ತೆಗಿಬೇಕು. ನಮ್ಮ ಏನು ಕಾಂಪೌಂಡ್ ಗೋಡೆ ಇದೆ ಮೇಲ್ಗಡೆ, ಇದಕ್ಕೇನು ಪ್ಯಾರಾಪಿಟ್ ಅಂತೀವಿ, ಇದು ಕಂಟಿನ್ಯೂಟಿ ಆಗಬೇಕು. ಅದರಿಂದ ಇದಕ್ಕೆ ದಾರಿ, ಇನ್ನೇನು ಮಾಡೋದಕ್ಕಾಗೋದಿಲ್ಲ.
ಮತ್ತು ಈ ಫ್ಲೋರಲ್ಲಿ ಹರಿತಕ್ಕಂಥ ನೀರಿನ ವ್ಯವಸ್ಥೆ, ಮತ್ತು ಇಲ್ಲಿ ಮಳೆ ನೀರು ಎಲ್ಲ ವಾಯು ಕಡೆ ಹರಿತಾ ಇದೆ. ಟೋಟಲ್ ನಾವು ನೋಡಿದಾಗ ಇಲ್ಲಿ ಪೂರ್ವ ಕಡೆ ಹರಿತಾ ಇದ್ದಾರೆ, ಮೇಲ್ಗಡೆ ನಾವು ನೋಡ್ಕೊಂಡ್ಬಂದಿದ್ದೀನಿ, ಅಲ್ಲೂ ಕೂಡ ವಾಯುವ್ಯದಲ್ಲಿ ಹರಿತಾ ಇದೆ. ಸೊ ಇದೆಲ್ಲ ಬಡ್ಡಿ ಕಟ್ಸುತ್ತೆ, ಸಾಲಗಳನ್ನು ಮಾಡಿಸುತ್ತೆ. ಅಲ್ಲಿ ವಾಯುವ್ಯ ದೋಷ, ಇಲ್ಲಿ ಮೇಲ್ಗಡೆ ಮಳೆ ನೀರು ಹೋಗ್ತಕ್ಕಂಥದ್ದು ವಾಯುವ್ಯ ದೋಷ. ನೋಡಿದ್ರೆ ಎಲ್ಲ ಕನೆಕ್ಟ್ ಆಗಿಬಿಡುತ್ತೆ, ಇಂಟರ್ಲಿಂಕ್ ಆಗ್ತಾ ಇದೆ. ಸೊ ಇದೇನು ಹೇಳ್ತಾ ಇದೆ, ಅದರ ಸಾರ ಒಂದೇ, ನೀನು ಯಾವುದ್ರಲ್ಲಿ ಟ್ರ್ಯಾಪ್ ಆಗ್ತೀಯಾ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಸೊ ಅದಕ್ಕೆ ಹೇಳೋದು, ನಾವು ಅದನ್ನು ತಿಳ್ಕೊಂಡು ಸರಿಪಡಿಸ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ನಾವು ಒಂದು ಬ್ಯಾಲೆನ್ಸ್ಡಾಗಿ ಬದುಕ್ಬೋದು, ನಮ್ಮ ಜೀವನದಲ್ಲಿ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇಲ್ಲ ನಾನು ಜೀವನ ಪರ್ಯಂತ ಬಡ್ಡಿನೇ ಕಟ್ತಾ ಇರ್ತೀನಿ, ಜೀವನ ಪರ್ಯಂತ ಇದೇ ರೀತಿ ನಾನು ಇರಬೇಕು ಅನ್ನೋದು ನೀವೇ ಆಸೆ ಪಟ್ಟಲ್ಲಿ ಏನೂ ಬದಲಾವಣೆ ಮಾಡ್ಕೋಬೇಡಿ, ಹಾಗೇ ಇರಿ ಅಂತ ಹೇಳ್ತೀನಿ. ಈ ಫ್ಲೋರಲ್ಲಿ ನೀರು ಹರಿಯುವಂಥ ವ್ಯವಸ್ಥೆ ಏನಿದೆ ಅದು ಈಶಾನ್ಯಕ್ಕೆ ಆಗಬೇಕು. ಈ ಭಾಗದಲ್ಲಿಂದ ಈಶಾನ್ಯದಿಂದ ರೇನ್ ಡೌನ್ ಪೈಪ್ ಹಾಕ್ಕೊಂಡು ಕೆಳಗೆ ಇಳಿಸ್ಬೇಕು. ಮನೆ ಮುಂದೆ ಪೈಪ್ ಬರುತ್ತೆ, ಮನೆ ಹಿಂದೆ ಪೈಪ್, ಇದೆಲ್ಲ ನೀವು ನೋಡಿ ತಲೆ ಕೆಡ್ಸ್ಕೊಬೇಡಿ, ಅಂದ ಚಂದಕ್ಕೆ ಮಾರು ಹೋಗ್ಬೇಡಿ. ನಿಮಗೆ ಲುಕ್ ಬೇಕಾ ಲಕ್ ಬೇಕಾ ನೀವು ಡಿಸೈಡ್ ಮಾಡ್ಕೊಂಡು. ಮನೆ ಮುಂದೆ ಪೈಪ್ ಬರುತ್ತೆ ಅಂದರೆ ಮತ್ತೆಲ್ಲ ಹೋಗ್ಬೇಕು ಪೈಪು, ಅದಕ್ಕೆ ವ್ಯವಸ್ಥೆ ಇಲ್ವಾ ಇವಾಗ? ಇವತ್ತು ಅದಕ್ಕೇನು ಆಲ್ಟರ್ನೇಟಿವ್ಸೇ ಇಲ್ವಾ? ಆ ಥರ ಎಲ್ಲ ಹೇಳಿ ಅವ್ರಿಗೆ ಮನಸ್ಸಿಗೆ ಬಂದಾಗ ಮಾಡ್ಕೊಟ್ಟು ಹೋಗಿದ್ದಾರೆ. ಈ ರೀತಿಯಾಗಿ ಮಾಡಿಕೊಡ್ಬೇಕು ಯಾರಿಗೂ. ಓನರ್ಗಳು ನೋಡಿ ಅವ್ರ ಕರ್ಮಾನುಸಾರ ಅವ್ರ ಮನೆ ಕಟ್ತಾ ಇರ್ತಾರೆ. ಓನರ್ಗಳು ಏನು ಹೇಳ್ತಾರೆ, ಯಾವ ರೀತಿಯಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ ಆ ರೀತಿಯಾಗಿ ಮಾಡಿಕೊಡಿ. ನೀವು ಕೂಡ ಆವಾಗ ಅದರ ಎಫೆಕ್ಟನ್ನು ನಿಮಗೂ ಆಗಲ್ಲ, ಇಲ್ಲಾಂದರೆ ನೀವು ಕೂಡ ಸಾಕಷ್ಟು ಎಫೆಕ್ಟನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಇದರಲ್ಲಿ ಇನ್ನೂ ಒಂದು ಮೇಜರ್ ವಿಚಾರ ಇದೆ. ನಾನು ಈ ಸೈಟನ್ನು ಈಗ ಮನೆ ಕಟ್ಟಿ ಭಾಳ ವರ್ಷ ಆಗಿಲ್ಲ, 2.5 ವರ್ಷ 3 ವರ್ಷ ಆಗಿದೆ ಅಷ್ಟೇ. ಅಕಸ್ಮಾತ್ ಈ ಸೈಟನ್ನಲ್ಲಿ ಮನೆ ಕಟ್ತೀನಿ ನಾನು ಅಂತ ನನ್ನನ್ನೇನಾದರೂ ಕರೆದು ಕೇಳಿದ್ದಿದ್ರೆ ನಾನು ಈ ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾ ಇರಲಿಲ್ಲ. ಕಾರಣ ಏನು? ಕಾರಣ ಬೇಕಾ ನಿಮಗೆ? ಕಾರಣ ಇಲ್ಲಿ ನೋಡಿ, ಈ ಹೈ ಟೆನ್ಷನ್ ವೈರ್ ಇದಕ್ಕೆ ಕನಿಷ್ಠ 100 ಮೀಟ್ರ್ ದೂರ ಇಲ್ಲ. ಇಷ್ಟು ಹತ್ತಿರದಲ್ಲಿ ಹೈ ಟೆನ್ಷನ್ ವೈರ್ ಇದ್ದಾಗ ಮಾನಸಿಕ ಒತ್ತಡ, ಸಾಕಷ್ಟು ಮಾನಸಿಕ ಒತ್ತಡವನ್ನು ಕೊಡುತ್ತೆ, ಸ್ಟ್ರೆಸ್ಸನ್ನು ಕೊಡುತ್ತೆ. ಕೆಲಸದಲ್ಲಿ ಕೂಡ ಅಷ್ಟೇ ಸ್ಟ್ರೆಸ್ ಇರುತ್ತೆ, ಮನೆಯಲ್ಲಿ ಕೂಡ ಅಷ್ಟೇ ಸ್ಟ್ರೆಸ್ ಇರುತ್ತೆ, ಪರ್ಸ್ನಲ್ ಲೈಫು, ಫ್ಯಾಮಿಲಿ ಲೈಫು, ಅದೇ ರೀತಿ ವರ್ಕ್ ಲೈಫು, ಮೂರನ್ನು ಒದ್ದಾಟ. ಜೀವನ ಅಂದರೆ ಹೇಗಿರುತ್ತೆ ಅಂದರೆ ಬಟ್ಟೆಯನ್ನು ಹಿಂಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತೆ. ಇದು ಕಂಪ್ಲೀಟ್ಲಿ ಇಲ್ಲಿ ವರ್ಕ್ ಆಗುವಂಥದ್ದು. ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಯಾವ ರೀತಿಯಾಗಿ, ಒಂದು ಮೈಗ್ರೇನ್ ಇರ್ಬೋದು, ತಲೆನೋವು ಇರ್ಬೋದು, ತಲೆಯಲ್ಲಿ ಇರ್ತಕ್ಕಂತಹ ಏನು ಅನಾರೋಗ್ಯಗಳು, ಏನು ಬ್ರೈನ್ ರಿಲೇಟೆಡ್ ಕೆಲವೊಂದು ಇಶ್ಯೂಸ್ ಬರ್ತಕ್ಕಂಥದ್ದು. ಈ ರೀತಿಯಾಗಿ ಇದೇ ಥರ ನಾನು ಮೊನ್ನೆ ಅರಸೀಕೆರೆಯಲ್ಲಿ ಒಂದು ವಿಸಿಟ್ ಹೋಗಿದ್ದೆ. ಅಲ್ಲಿ ಕೂಡ ನಾನು ಅದೇ ನೋಡ್ಕೊಂಬಂದೆ. ಅವ್ರ ಮನೆಯಲ್ಲಿ ಹಿರಿಯ ಮಗನಿಗೆ ಸಾಕಷ್ಟು ತೊಂದರೆ ಆಗಿಬಿಟ್ಟಿದೆ ಬ್ರೈನ್ ರಿಲೇಟೆಡ್. ಆ ವ್ಯಕ್ತಿಗೆ ಸರಿಪಡಿಸೋದಕ್ಕೆ ಅವರು ಎಷ್ಟು ಪ್ರಯತ್ನ ಪಟ್ಟರೂ ಅವನು ಈ ಒಂದು 70% ಕವರ್ ಆಗಿಲ್ಲ. ಇವಾಗ ಅವನಿಗೆ ಟ್ರೀಟ್ಮೆಂಟು, ಕೆಲಸಕ್ಕೆ ಕಳಿಸ್ಬೇಕಂದ್ರೆ ಎಷ್ಟು ಒದ್ದಾಡಿ ಕೆಲಸಕ್ಕೆ ಕಳಿಸ್ಬೇಕಾಗಿದೆ. ಏನಿಲ್ಲ, ಹೋಗೋದು ಜನರ ಹತ್ರ ಜಗಳಾಡ್ಕೊಂಡು ಮನೆಗೆ ಬರೋದು, ಸುಮ್ಮನೆ ಜಗಳಾಡೋದು. ಅಂದರೆ ಮನಸ್ಸೇ ಕಂಟ್ರೋಲ್ ಇರಲ್ಲ ಅವರಿಗೆ, ಬ್ರೈನ್ ಕಂಟ್ರೋಲಲ್ಲಿರಲ್ಲ, ಅನ್ಕಂಟ್ರೋಲ್ಡ್ ಮೈಂಡ್ ಅಂತ ಕರಿತೀವಿ. ಆ ರೀತಿಯಾದ ಇದನ್ನು ನಿಧಾನಕ್ಕೆ ಅದು ಡೆವಲಪ್ ಮಾಡಿಬಿಡುತ್ತೆ. ಯಾಕಂದರೆ ಈ ಹೈ ಟೆನ್ಷನ್ ವೈರಲ್ಲಿ ಏನು ಹರಿತಕ್ಕಂಥ ವಿದ್ಯುತ್ ಏನಿದೆ ಹತ್ತತ್ರ 20,000 ವೋಲ್ಟ್ ಅಂತ ಕರಿತೀವಿ. ಅದಕ್ಕೆ ಇನ್ನೂ ಜಾಸ್ತಿ ಇರ್ಬೋದೇನೋ, ಬಹುಶಃ ನೀವು ನೋಡ್ಕೊಳ್ಳಿ. ಅದು ಎಷ್ಟು ಜಾಸ್ತಿ ಅಂದರೆ ಅದ್ರ ಮುಂದೆ ಮನುಷ್ಯ ಕೂದಲೆಳೆ ಸಮಾನ. ಕೂದಲೆಳೆ ನಾವು ಬೆಂಕಿಗೆ ತಾಗಿ ಹಿಂಗೆ ಬರ್ನ್ ಆದ್ರೆ ಹೆಂಗಾಗುತ್ತೋ ಅಷ್ಟು ಪವರ್ ಇರುತ್ತೆ ಅದರಲ್ಲಿ. ಆವಾಗ ಅದು ನಮಗೆ ಆ ಎನರ್ಜಿ ಅನ್ನೋಂಥದ್ದು, ಆ ಹೈ ಎನರ್ಜಿ ನಮ್ಮ ಅಕ್ಕಪಕ್ಕದಲ್ಲಿ ಅಷ್ಟೊಂದು ಇದ್ದಾಗ ಅದು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ. ಡಿಪ್ರೆಷನ್ ಥಾಟ್ಗಳನ್ನು ಜಾಸ್ತಿ ಮಾಡುತ್ತೆ. ಹೋಗ್ತಾ 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 ಯಾಕಪ್ಪ ನಾನು ಸುಮ್ಮನೆ ಹಿಂಗ್ಯಾಕೆ ನನ್ನ ಜೀವನ ಅನ್ನೋ ಥರ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ನಾವು ಹೊಸದಾಗಿ ಕಟ್ಟೋರಲ್ಲಿ ವಿನಂತಿ ಮಾಡ್ತೀವಿ, ಆ ಥರದ ಲೇಔಟ್ಗಳು ಮಾಡಿದ್ದಿದ್ರೆ ಫಸ್ಟ್ ಆಫ್ ಆಲ್ ಈ ರೀತಿಯಾದ ಹೈ ಟೆನ್ಷನ್ ವೈರ್ ನಿಯರ್ ಬೈ ಲೇಔಟ್ ಮಾಡೋದೇ ತಪ್ಪು. ಅದಕ್ಕೂ ಸಾಕಷ್ಟು ರೂಲ್ಸ್ ಇದೆ ಗೌರ್ಮೆಂಟ್ದು, ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ. ಅದ್ರ ಹತ್ರ ನೀವು ಮನೆ ತೊಗೋತಾ ಇದ್ದೀರಾ, ಮಾಡ್ಕೋತಿದ್ದೀರಾ ಅಂದರೆ ಬಹಳ ಯೋಚನೆ ಮಾಡ್ಕೊಳ್ಳಿ. ಕಮರ್ಷಿಯಲ್ ಏನಾದರೂ ಮಾಡಿಕೊಂಡ್ರೆ ಏನೋ ನಡೆದೋಗ್ಬಿಡುತ್ತೆ. ಆದರೆ ಸ್ವಂತಕ್ಕೆ ಮನೆ ವಾಸಕ್ಕೆ ಅಂದಾಗ ದಯಮಾಡಿ ಬೇಡ ಅಂತ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರ ಕಣ್ಣು ತೆರೆಸ್ಲಿಕ್ಕಾಗಿತ್ತು. ನಾವು ಯಾವ ರೀತಿಯಾದ ಇಂಜಿನಿಯರ್ಗಳನ್ನು, ಯಾವ ರೀತಿಯಾದ ಮೇಸ್ತ್ರಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಅದೆಲ್ಲ ತುಂಬ ಡೀಟೇಲ್ ಪ್ರೊಸೆಸ್ಸು. ಸೊ ನಾವು ಮಾಡ್ತಕ್ಕಂತಹ ಒಂದು ತಪ್ಪು
ನಮ್ಮ ಜೀವಮಾನದ ಇನ್ವೆಸ್ಟ್ಮೆಂಟ್ ಅದು ಮನೆ ಅನ್ನೋದು, ಅದರಲ್ಲಿ ಎಷ್ಟೊಂದು ಏರುಪೇರುಗಳನ್ನ ಮಾಡಿಬಿಡುತ್ತೆ ಅನ್ನೋಂಥನ್ನ ಇದರಲ್ಲಿ ನೋಡಿದ್ದೀರಾ. ನಮಗೆ ಓನರ್ ಸಹ ಇದನ್ನು ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ಹೃದಯಾಂತರದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಥರ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋದು ಕೂಡ ಅವ್ರ ಭಾವನೆ ಆಗಿರುತ್ತೆ. ಹೀಗೆ ಒಂದು ಮನೆ ಅನ್ನುವಂಥದ್ದು ಒಂದು ನಮ್ಮ ಸಂಪೂರ್ಣ ಜೀವನದ ಒಂದು ಚಿತ್ರಣ ಆಗಿರುತ್ತೆ. ಇಲ್ಲಿಂದ ಮುಂದೆ ಹೇಗೆ ಬದುಕಬೇಕು ನಾವು ಅನ್ನೋದನ್ನು ಕೂಡ ಮನೆ ನಿರ್ಧಾರ ಮಾಡುತ್ತೆ. ಹಾಗಾಗಿ ಮನೆ ಅನ್ನುವಂಥ ವಿಚಾರ ಬಂದಾಗ ವಾಸ್ತುವನ್ನು ಗಮನದಲ್ಲಿಟ್ಕೊಂಡು ಮನೆ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾರು ಕನೆಕ್ಟ್ ಆಗ್ತಾ ಇದ್ದಾರೆ, ನಿಮ್ಗೆ ಯಾರು ಹತ್ತಿರದಲ್ಲಿದ್ದಾರೆ ಅಂಥ ವಾಸ್ತುತಜ್ಞರನ್ನು ಭೇಟಿಯಾಗಿ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಮನೆಯನ್ನು ಕಟ್ಟಿ ಅಂತ ಹೇಳ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹೀಗೆ ಅನಗ ವಾಸ್ತು ಚಾನಲ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದ.